ನಂಬರ್ ಸೀರೀಸ್ ಇಲ್ಲ ಸಂಖ್ಯೆ ಶ್ರೇಣಿಗಳು ಅಂದ್ರೆ ಈ ತರ 4ರಲ್ಲಿ ಒಂದು ಪ್ರಶ್ನೆ ಬರ್ತದೆ. ಆ ಪ್ರಶ್ನೆ ಯಾವುದಕ್ಕಾದ್ರೂ ಮ್ಯಾಚ್ ಆಗ್ಬೋದು. ಇದು ಸ್ವಲ್ಪ ಕಷ್ಟ, ಇದನ್ನ ನೀವು ಕ್ಲೀನ್ ಆಗಿ ಸ್ಟಡಿ ಮಾಡ್ಕೋಬೇಕು. ಅವಿಭಾಜ್ಯ ಸಂಖ್ಯೆಗಳು ಹಿಂಗಂದ್ರೆ ಏನು? ಸರಿ ಸಂಖ್ಯೆ ಅಂದ್ರೆ ಏನು? ಒಬ್ರು ಹೇಳ್ತೀಯಾ? ಅದು ಸರಿ ಸಂಖ್ಯೆ ಅಂದ್ರೆ ಏನು? ಸಮಾಗಿರೋದು ಹಿಂಗೆ ಈಕ್ವಲ್ ಆಗ. ಇಲ್ಲ ರಾಂಗ್. ಇದು ಸರಿ ಸಂಖ್ಯೆ ಅಂದ್ರೆ ಏನು? 0 ಆದ್ಮೇಲೆ 1 2 ಆದ್ರೆ ಬರುತ್ತೆ 10 ಕೋಟಿವರೆಗೆ. ಅದನ್ನ ಸರಿ ಸಂಖ್ಯೆ ಅಂತಾರ? ಹಾಗಾದ್ರೆ ಬೆಸ ಸಂಖ್ಯೆ ಅಂದ್ರೆ ಏನು? ಅದಕ್ಕೆ ಒಂದು ಮೀನಿಂಗ್ ಇರುತ್ತೆ. ನಿನಗೆ ನಂದಿನಿ ಅಂತಾನೆ ಯಾಕೆ ಕರಿಬೇಕು? ನಾನು ಶಿಲ್ಪ ಅಂತೀನಿ, ಇಲ್ಲ ಸರೋಜಿನಿ ಅಂತೀನಿ. ಯಾಕೆ ಹೇಳ್ತೀನಿ? ಸಮ ಆಗಲ್ಲ ಅಂದ್ರೆ ಹಿಂಗೆ ಕುಂತಿರ್ತದ ಹಿಂಗೆ. ನೀನು ಹೇಳೋ ನೋಡೋಣ, ನಗ್ತಾ ಇದೆಯಲ್ಲ. ಆನ್ಸರ್ ಗೊತ್ತಿಲ್ಲ ಅಂದ್ರೆ ಬಾಯ್ ಮುಚ್ಕೊಂಡಿರೋರು ನಗ್ತೀಯಲ್ಲ. ಅಷ್ಟಾದ್ರೂ ಗೊತ್ತಿಲ್ಲ ನಿನಗೆ, ಅದು ಗೊತ್ತಿಲ್ಲ. ನೆಕ್ಸ್ಟ್ ಸರಿ ಸಂಖ್ಯೆ ಅಂದ್ರೆ ಹಿಂಗೆ, ಬೆಸ ಸಂಖ್ಯೆ ಅಂದ್ರೆ ಹಿಂಗೆ. ಹಂಗಾದ್ರೆ ಭಾಜ್ಯ ಸಂಖ್ಯೆ ಅಂದ್ರೆ ಲಿಂಗ, ಅವಿಭಾಜ್ಯ ಸಂಖ್ಯೆ ಅಂದ್ರೆ ಲಿಂಗ. ನಿನಗೆ ಯಾಕೆ ಹೆಸರು ಇಟ್ಟಿದ್ದಾರೆ ಆದ್ರೆ ನಿನಗೊಂದು ಅರ್ಥ ಇದೆ. ನಾವು ಸಸ್ಯನ ಹೋಗಿ ಮರ ಅನ್ನಲ್ಲ, ಮರನ ಹೋಗಿ ಸಸ್ಯ ಅಂತೀವ. ಮತ್ತೆ ಇದು ಟೇಬಲ್ ಇದು ಕರೆಕ್ಟಾ? ಇದನ್ನ ಈ ತರ ಡೆಸ್ಕ್ ಅಂತ ಹೇಳಕ್ ಬರ್ತದ? ಕುತ್ಕೊಂಡ್ರೆ ಮುಂದೆ ಕೈ ಉಟ್ಕೊಳಕ್ ಜಾಗ ಆಯ್ತಾ? ಇದು ಮೊಬೈಲಾ? ಮತ್ತೆ ಎಲ್ಲದಕ್ಕೆ ಒಂದು ಅರ್ಥ ಇದೆ. ಸುಮ್ಮನೆ ಕೊಟ್ರೆ ಅಲ್ಲ. ಲ್ಯಾಪ್ಟಾಪ್ನ ಮೊಬೈಲ್ ಅಂತ ಕರಿತೀವ ಇಲ್ಲ ತಾನೆ? ಮತ್ತೆ ಅದಕ್ಕೆ ಆದ ಒಂದು ಸ್ಪೆಷಾಲಿಟಿ ಇದೆ, ನೀವೇನು ಕಲ್ತಿಲ್ಲ. ಅದೇ ಆಗ್ತಾ ಇರೋ ಸಮಸ್ಯೆ. ನಾನು ಇದನ್ನ ಡೈರೆಕ್ಟ್ ಆಗಿ ನಿಮಗೆ ಕ್ವಶನ್ ಆನ್ಸರ್ ಹೇಳ್ಬೋದು. ನಿಮ್ಗೆ ಇದೇ ಗೊತ್ತಿಲ್ಲ, ಅದನ್ನ ಹೇಳಿ ಏನು ಯೂಸ್ ಇದೆ? ಅದಕ್ಕೆ ನೀವು ಕಲಿತಾ ಇಲ್ಲ, ಕಲಿಬೇಕಂದ್ರೇನಾ? 2 ನಿಮಿಷ ಇರ್ಬೋದು, ಮುಗಿಸ್ತೀನಿ ತೊಗೊಂಡೋಗಿ. ಸರಿ ಸಂಖ್ಯೆ ಅಂದ್ರೆ ಏನು ಗೊತ್ತಾ? ಈ ಸಂಖ್ಯೆ ಇದರಿಂದನೇ ಭಾಗಿಸ್ಬೋದು, ಈ ಸಂಖ್ಯೆಯಿಂದ ಬೇರೆ ಸಂಖ್ಯೆನೂ ಭಾಗಿಸ್ಬೋದು. ಅದನ್ನ ಸರಿ ಸಂಖ್ಯೆ ಅಂತಾರೆ. ಹೆಂಗೆ? 2 1 2. ನಾನು ಇದರಿಂದ ಯಾವ ಸಂಖ್ಯೆ ಬೇಕಾದ್ರೂ ಭಾಗಿಸ್ತೀನಿ. ಆಗುತ್ತಾಗಲ್ವಾ? ಅದನ್ನ ಸರಿ ಸಂಖ್ಯೆ ಅಂತಾರೆ. ಸುಮ್ಮನೆ ಸರಿ ಸಂಖ್ಯೆ ಆಗಲ್ಲ. 2 6 12. ಇದು ಸರಿ ಸಂಖ್ಯೆ. ನಾನು ಕಲ್ತು 30 ವರ್ಷ ಆಯ್ತು, ಗೊತ್ತಾಯ್ತಾ? ಇದಾಗ ಆ ಥರ ಕಲಿತ್ರೆ, ಇಂಟ್ರೆಸ್ಟ್ ಇಟ್ಟು ಕಲ್ತ್ರೆ ಅಷ್ಟು ಸಾಯವರೆಗೆ ನೆನಪಿರ್ತದೆ. ಅದನ್ನೇ ಗಣಿತ ಅಂತ ಹೇಳೋದು. ಸರಿ ಸಂಖ್ಯೆ ಅಂದ್ರೆ ತನ್ನಿಂದ ತಾನು ಏನೋ ಭಾಗಿಸ್ಕೊಂಡು ಬೇರೆಯವರಿಗೂ ಭಾಗ ಮಾಡ್ತದೆ. 6 7 12, 4 7 8, 2 5 10, 4 3 12. ಕರೆಕ್ಟಾ?